ದಿನನಿತ್ಯ ಏನಂದ್ರೆ ನಾವು ಇಲ್ಲೇ ಓಡಾಡ್ತೀವ್ರಿ. ಗಿಡ ಗಂಟಿ ಜಾಸ್ತಿ ಬೆಳೆದವ. ಏನಂದ್ರೆ ಅದು ಯಾರನ್ನ ಅಧಿಕಾರಿಗಳು ಬಂದಾಗ ಮ್ಯಾಲ್ ಕಟ್ ಮಾಡಿ ಅಷ್ಟೇ ಬಿಟ್ಬಿಡ್ತಾರ, ಮತ್ತೆ ಬೆಳಕಾಯ್ತವ. ಇಲ್ಲೇನ ಬೇರೆ ಕಡೆ ಗಿಡ ಹಚ್ಚಿದ್ರ ಜಲ್ದಿ ಗಿಡ ಬೆಳಲ್ಲ. ಇಲ್ಲಿ ಅಂತೂ ಪೂರ ಸಾಕಷ್ಟು ಗಿಡ ಬೆಳೆದವ. ಇದನ್ನೇನಂದ್ರ ಬಂದು ಎಲ್ಲ ಪರಿಶೀಲನೆ ಮಾಡಿ ಗಿಡಗಳ ಪೂರ ಬುಡದಿಂದ ಕಿತ್ತಾಕ್ಬೇಕಂತ ಹೇಳಿ ಹೇಳಾಗತ್ತೆ. ನಿಮ್ಮ ಹೆಸರು? ಭೀಮಾಶಂಕರ್. ಯಾದಗಿರಿ ಭೀಮಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಈ ಭೀಮಾ ಬ್ರಿಡ್ಜ್ ಏನದಂದ್ರೆ ಸುಮಾರು ವರ್ಷದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಬ್ರಿಡ್ಜಿನ ಸೇತುವೆ ಎರಡು ಕಡೆ ಏನದ ಗಿಡಗಂಟಿಗಳು ಬೆಳೆದಕ್ಕೆ ಏನದ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ಸೇತುವೆ ಉಳಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ತಕ್ಷಣ ಈ ಎಲ್ಲ ಗಿಡಗಳನ್ನು ಪ್ರತಿ ವರ್ಷ ಇದೇ ಮೇಲ್ಮೇಲೆ ಕಟ್ ಮಾಡೋದು ಬಿಡ್ತಕ್ಕಂಥ ಕೆಲಸ ಆಗದ. ತಕ್ಷಣ ಈ ಗಿಡದ ಸಮೇತ ಬೇರು ಸಮೇತ ತೆಗೆದು ಕೆಜಿ ಕೆಮಿಕಲ್ ಹಾಕಿ ಇವೆಲ್ಲ ತೆರವುಗೊಳಿಸಿ ಮತ್ತೆ ಶಿಥಿಲ ವ್ಯವಸ್ಥೆಗಳಿರ್ತಕ್ಕಂಥ ಎಲ್ಲ ಕಡೆಗೆ ಏನದ ಕೆಮಿಕಲ್ನಿಂದ ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕು. ಮುಂದೆ ಏನಾದರೂ ಆದರೆ ಇದಕ್ಕೆ ನೇರ ಸರ್ಕಾರ ಜಿಲ್ಲಾಡಳಿತ ಹೊಣೆ ಬರ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾದಗಿರಿ ಭೀಮಾ ಸೇತುವೆ ಸುಮಾರು ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸೇತುವೆ ಏನದಂದ್ರೆ ಈಗ ಶಿಥಿಲ ವ್ಯವಸ್ಥೆಗೆ ತಲುಪಿರ್ತಕ್ಕಂಥದ್ದು ದುರದೃಷ್ಟಕರ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ, ಸರ್ಕಾರ ಇದಕ್ಕೆ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿರೋದಂತ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆ ಹೇಳಕತ್ತೀವಿ ಅಂದ್ರೆ ಈ ಗಿಡಗಳು ನೋಡಿ, ಗಿಡ ಗಂಟಿಗಳು ಇವತ್ತು ಅರಣ್ಯ ಇಲಾಖೆ ಕೋಟಿಗಟ್ಟಲೆ ಖರ್ಚು ಮಾಡಿ ಗಿಡಗಳು ಹಾಕಿರೋ ಗಿಡಗಳು ಸರಿಯಾಗಿ ಬೆಳಿತಿಲ್ಲ. ಅಂಥದ್ರಲ್ಲಿ ಈ ಗಿಡ ಕಲ್ಲಲ್ಲೇ ಬೆಳೆದಿರ್ತಕ್ಕಂಥ ಗಿಡ ತೆಗೆದೇನು ದೊಡ್ಡದಲ್ಲ. ಆದ್ರೆ ಆ ಗಿಡಗಳನ್ನು ಈ ಭಾಗದಲ್ಲೇ ಅಧಿಕಾರಿಗಳು, ಮೇಲಧಿಕಾರಿಗಳು, ಸಚಿವರ ಪ್ರವಾಸ ಟೈಮ್ನಾಗ ಮೇಲೆ ಏನಾದ್ರು ಕಾಟಾಚಾರಕ್ಕೆ ಕೆಲವರು ಲೇಬರ್ಗಳಿಗೆ ಹಚ್ಚಿ ಕಟ್ ಮಾಡ್ತಾರೆ. ಮತ್ತೆ ಅದು ಕಟ್ ಮಾಡೋದ್ರಿಂದ ಬೇರುಗಳು ದೊಡ್ಡವಾಕಿಸಿ ಅದು ಒಳಗಡೆ ಸೇರ್ಕೊಂಡು ಕೇಸಿ ಕಲ್ಲುಗಳಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿ ಅದ ಎಲ್ಲ ಕಡೆಗೆ ಬಿರುಬಿಡೋದಾಗತ್ತೆ. ನಾಳೆಗೆ ಏನೋ ಅನಾಹುತ ಆದರೆ ಯಾರು ಜವಾಬ್ದಾರು? ತಕ್ಷಣ ಅವು ಗಿಡಗಳ ಗಂಟೆಗಳ ಕಟ್ ಮಾಡೋದ್ರ ಜೊತೆಗೆ ಬೇರು ಸಮೇತ ಕೆಮಿಕಲ್ ಹಾಕಿ ತೆಗೆದು ಕೇಸಿ ಆ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಗೆ ಏನದ ಕೆಮಿಕಲ್ನಿಂದ ಸಿಮೆಂಟ್ಲಿಂದ ಪ್ಯಾಚ್ ವರ್ಕ್ ಮಾಡಿ ಮುಂದಾಗ್ತಕ್ಕಂಥ ಅನಾಹುತವನ್ನು ತಪ್ಪಿಸೋಲಿ ಜಿಲ್ಲಾಡಳಿತ ಮುಂದಾಗಬೇಕು. ಮುಂದೆ ಏನಾದರೂ ಅನಾಹುತ ಆಯಿತು ಏನೋ ಮಾಡಿದ್ರೆ ಅದಕ್ಕೆ ನೇರ ಸರ್ಕಾರ, ಜಿಲ್ಲಾಡಳಿತ, ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗ್ತಕ್ಕಂಥದ್ದು ನಂದು ಆಗ್ರಹ.